ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋ ಬನ್ನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಭದ್ರಾ ಅವಳಿಗೆ ಸಹಾಯ ಮಾಡಿದ್ದನ್ನು ಕೇಳಿ ಎಲ್ಲರೂ ಕೂಡ ಶಾಕ್ ಆಗಿರ್ತಾರೆ. ಹಾಗಾಗಿ ಶಿವರಾಮೇಗೌಡ ಏನಾದರೂ ಡಿಸಿಷನ್ ತಗೋಬೇಕು ಅಂತ ಹೇಳ್ಬಿಟ್ಟು ಲಾಯರ್ನ ಕರೆಸಿರ್ತಾರೆ. ಆಗ ಲಾಯರ್ ಮನೆಗೆ ಬರ್ತಾರೆ. ಭದ್ರಾ ನೀನು ಇಷ್ಟಪಟ್ಟಂಗೆ ಲಾಯರ್ ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ದಾರೆ, ನಿಂಗೆ ಇಷ್ಟ ಇದೆ ಸೈನ್ ಹಾಕು ಮಗ ಅಂತ ಹೇಳ್ತಾರೆ. ಅಯ್ಯೋ ನಾನು ಅದಕ್ಕೆ ಕಾಯ್ತಿದ್ದೆ ಕಣಪ್ಪ, ಕೊಡಿ ಅಂತ ಹೇಳ್ಬಿಟ್ಟು ಸೈನ್ ಮಾಡ್ತಾರೆ. ಸೈನ್ ಮಾಡಿಬಿಟ್ಟು ಅವಳು ಪೋಸ್ಟ್ ಮುಖಾಂತರ ವಿದ್ಯಾಗೆ ಡಿವೋರ್ಸ್ ಪೇಪರ್ಸ್ನ ಕಳಿಸ್ತಾರೆ. ವಿದ್ಯಾ ಇನ್ನೇನು ಕಾಲೇಜಿಗೆ ಅಂತ ಹೋಗ್ತಿರ್ಬೇಕಾರೆ ಆ ನೋಟಿಸ್ ಬರುತ್ತೆ. ನೋಟಿಸ್ ನೋಡಿದಾಗ ಅವ್ರ ಅಮ್ಮ ಏನಮ್ಮ ಕಾಲೇಜಿಂದ ಕಳಿಸಿರೋದು ಅಂತ ಹೇಳ್ತಾರೆ. ಅಲ್ಲ, ನಿಮ್ಮ ಬೀಗರೊಟ್ಟಿ ಅವರಿಂದ ಸಂಬಂಧ ಕಳ್ಕೊಳ್ಳೋಕ್ಕೆ ಡಿವೋರ್ಸ್ ಪೇಪರ್ಸ್ನ ಕಳಿಸಿದ್ದಾರೆ ನನಗೆ ಅಂತ ಹೇಳ್ತಾರೆ. ಏನು ಡಿವೋರ್ಸ್ ಪೇಪರ್ ಕಳಿಸಿದಾರಾ? ಇಷ್ಟಕ್ಕೆಲ್ಲ ಹೀಗೆ ಬೇಜಾರು ಮಾಡಿಕೊಂಡು ಕಳಿಸ್ಬಿಟ್ರೆ ನಾವೇನು ಮಾಡಬೇಕು ಅಂತ ಹೇಳ್ತಾರೆ. ಕಳಿಸ್ಲಿ ಬಿಡವ, ಅವ್ರಿಗೆ ನಮ್ಮ ಸಂಬಂಧ ಬೇಕಾಗಿಲ್ಲ ಅಂತಂದರೆ ನಮಗೂ ಬೇಕಾಗಿಲ್ಲ. ಇದಕ್ಕೆ ಸರಿಯಾಗಿ ತಕ್ಕ ಉತ್ತರನ ನಾನು ಕೊಡ್ತೀನಿ, ನೀವೇನು ಕೂಡ ಯೋಚನೆ ಮಾಡಬೇಡಿ ಆಯಿತಾ. ನನಗೂ ಕೂಡ ಅವ್ರು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಇದಿಷ್ಟು ನಾಳಿನ ಸಂಚಿಕೆ. ಆದರೆ ಇನ್ನು ಇವತ್ತಿನ ಸಂಚಿಕೆನ ನೋಡೋದಿದ್ರೆ ಎಲ್ಲರೂ ಕೂಡ ಮಾತಾಡ್ತಿರ್ಬೇಕಾರೆ ಈಶ್ವರಿ ಭದ್ರ ಮಾಡಿದಂಥ ಫೈಟಿಂಗ್ನ ಮನೆಯವ್ರಿಗೆಲ್ಲ ತೋರಿಸ್ತಾರೆ. ಅದೇ ಟೈಮ್ಗೆ ಭದ್ರ ಬಂದಾಗ ಮಗ ಭದ್ರ ನಿಂತ್ಕೊ ಅಂತ ಹೇಳ್ತಾರೆ. ನಿನ್ನ ಬಗ್ಗೆನೇ ಮಾತಾಡ್ತಿದ್ದೋ ಕಣಪ್ಪ ಅಂತ ಶಿವರಾಮೇಗೌಡ ಹೇಳಿದಾಗ ಏನು ಮಾತಾಡ್ತಿದ್ರಿ ಅಪ್ಪಯ್ಯ, ನಾನೇನಂತದ್ದೇನು ಮಾಡಿದ್ದೀನಿ ಅಂತ ಕೇಳ್ತಾರೆ. ಏನು ಮಾಡಿದ್ಯಾ ಅಂತ ಹೇಳ್ತಿದ್ಯಲ್ಲ ಅಂತ ಈಶ್ವರಿ ಕೇಳಿದಾಗ ಯಾರ್ದೋ ದುಡ್ಡು ಕಳ್ದೋಗಿದ್ದಂತೆ, ಅದನ್ನು ನೀನು ಇಸ್ಕೊಡೋಕ್ಕೆ ಅಂತ ಹೋಗಿದ್ದಂತೆ, ಅದು ಯಾರು ಅಂತ ಗೊತ್ತಿಲ್ಲದಲೇ ನೀನು ಫೈಟಿಂಗ್ ಮಾಡಿದ್ಯಾ ಅಂತ ಕೇಳ್ತಿದ್ದಾರೆ. ಆಗ ಭದ್ರ ಗೊತ್ತಿಲ್ಲದೆ ಏನೂ ಮಾತಾಡಬೇಡಿ ಆಯಿತಾ, ನನಗವಳು ವಿದ್ಯಾ ಅಂತ ಗೊತ್ತಿರಲಿಲ್ಲ, ನನಗೆ ಬರ್ತಿರ್ಬೇಕಾರೆ ಯಾರೋ ದುಡ್ಡು ಕತ್ಕೊಂಡು ಹೋಗ್ತಿದ್ದಾರೆ ಅಂತ ನನಗೆ ಹೇಳಿದ್ರು. ಸೊ ಹಾಗಾಗಿ ನಾನು ಆ ದುಡ್ಡನ್ನ ಅವ್ರಿಗೆ ಸಹಾಯ ಮಾಡಿಕೊಟ್ಟೆ. ಅದರಲ್ಲಿ ದುಡ್ಡೈತೆ ಅಂತಲೇ ನನಗೆ ಗೊತ್ತಿಲ್ಲ, ಅದರಲ್ಲೂ ಅವಳು ಅಂತ ಗೊತ್ತಿಲ್ಲ. ಆ ಜಾಗದಲ್ಲಿ ಅವಳಿಗಿದ್ಬಿಟ್ಟು ಬೇರೆ ಯಾರೇ ಇದ್ದಿದ್ರು ಕೂಡ ನಾನು ಅದೇ ಸಹಾಯನ ಮಾಡ್ತಿದ್ದು ಅಂತ ಹೇಳ್ತಾರೆ. ಆಗ ಈಶ್ವರಿ ಮತ್ತೆ ರಾಗ ಎಳಿತಿರ್ತಾಳೆ. ಶಿವರಾಮೇಗೌಡ, ಈಶ್ವರಿ ನಿಂಗೆ ಒಂದು ಸಲ ಹೇಳೋಕ್ಕಲ್ವಾ, ಅವನಿಗೆ ಗೊತ್ತಿಲ್ಲದರೆ ಸಹಾಯ ಮಾಡಿದ್ದು ಅಂತ ಹೇಳ್ತಾನೆ. ಈ ವಿಷಯನ ಇಲ್ಲೇ ಬಿಟ್ಬಿಡಿ ಆಯಿತಾ, ಎಲ್ಲರೂ ಕೂಡ ಹೋಗಿ ಅವ್ರವ್ರ ಕೆಲಸ ನೋಡ್ಕೊ ಹೋಗಿ ಅಂತ ಹೇಳ್ತಾರೆ. ಮನೆಯಲ್ಲಿ ಎಲ್ಲರೂ ಕೂಡ ಹಾಗೆ ತಮಾಷೆ ಮಾಡ್ತಿರ್ತಾರೆ. ವಿದ್ಯಾಗೆ ಭಾವನಿಂದಲೇ ನೀನು ಓದ್ತಿರೋದು, ಅವನಿಂದಲೇ ಇಷ್ಟೆಲ್ಲ ಆಗಿರೋದು ಅಂತ ಹೇಳ್ತಾರೆ. ಆಗ ವಿದ್ಯಂಗೆ ಕೋಪ ಬಂದು, ಸಾಕು ನಿಲ್ಲಿಸ್ತೀರಾ ನಿಮ್ಮ ಮಾತನ್ನ, ನನಗೆ ಆ ವಿಷಯ ಇರ್ತದಾದರೆ ದಯವಿಟ್ಟು ನೀವು ಯಾರು ಕೂಡ ನನ್ನ ಜೊತೆ ಮಾತಾಡಲೇಬೇಡಿ, ಇಲ್ಲ ಅವ್ರು ಸಹಾಯ ಮಾಡವ್ರೆ ಅಂದರೆ ನಾನು ಕಾಲೇಜ್ಗೆ ಹೋಗೋದನ್ನೇ ಬಿಟ್ಬಿಡ್ತೀನಿ, ಮುಂದಿನ ವರ್ಷ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ರತ್ನ, ದಯವಿಟ್ಟು ಆ ಥರ ಎಲ್ಲ ಮಾಡಬೇಡ, ಕಷ್ಟಪಟ್ಟು ನಾವು ಸೀಟ್ನ ಇಟ್ಕೊಂಡಿದ್ದೀವಿ, ನಿಂಗೆ ಇಷ್ಟ ಇಲ್ಲ ಅಂದರೆ ಆ ವಿಷಯ ಮಾತಾಡಲ್ಲ ಬಿಡು ಅಂತ ಹೇಳ್ತಾರೆ. ಆಚೆ ಚೆಲುವೇಗೌಡ ಇದನ್ನೆಲ್ಲ ನಿಂತ್ಕೊಂಡು ನೋಡ್ತಿರ್ತಾರೆ. ನಿಜವಾಗ್ಲೂ ನನ್ನ ಮಗಳ ಬಗ್ಗೆ ನನಗೆ ಹೆಮ್ಮೆ ಆಗುತ್ತೆ, ಅವಳು ಎಂಥ ಹೋರಾಟಗಾರ್ತಿ, ಛಲಗಾರ್ತಿ. ನಿಜವಾಗ್ಲೂ ನಾನು ಸಾಯೋ ಅಷ್ಟರೊಳಗೆ ಅವರು ನೂರಾರು ಪ್ರಾಣನ ಬದುಕದ ನೋಡಬೇಕು ಅಂತ ಮಾತಾಡ್ತಿರ್ತಾನೆ. ಇನ್ನೊಂದು ಕಡೆ ಚಂಪಾ, ಅಮ್ಮಮ್ಮ, ಮೋಹನ ಮೂರು ಜನ ಕೂಡ ನಿಂತ್ಕೊಂಡು ವಿದ್ಯನ್ ಜೊತೆ ಮಾತಾಡಬೇಕು ಅಂತ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದಾಗ ವಿದ್ಯಾ ರಿಸೀವ್ ಮಾಡಿ ಮಾತಾಡ್ತಿರ್ಬೇಕಾರೆ, ಅಕ್ಕ ಕಾಲೇಜಿಗೆ ಸೇರ್ಕೊಂಡ, ಫೀಸ್ ಕಟ್ದ, ಮೈಸೂರಲ್ಲಿ ಸೀಟ್ ಸಿಕ್ತಂತೆ, ದುಡ್ಡು ಯಾರೋ ಎತ್ಕೊಂಡ್ಬಿಟ್ಟಿದ್ರಂತೆ, ಭಾವ ಬಂದು ನಿಮಗೆ ಕೊಟ್ರಂತೆ ಅಂತ ಹೇಳ್ತಾರೆ. ಆಗ ವಿದ್ಯಂಗೆ ಬೇಜಾರಾಗಿ, ದಯವಿಟ್ಟು ನೀನು ಭದ್ರನ ಬಗ್ಗೆ ಮಾತಾಡಿದರೆ ನನ್ನ ಜೊತೆ ಮಾತಾಡಲೇಬೇಡ ಅಂತ ಹೇಳ್ತಾರೆ. ಮೋಹನ, ಯಾಕೆ ಹಂಗೆ ಹೇಳ್ತಿದ್ಯಾ, ನನ್ನ ಮಗ ನೀನು ಓದಬೇಕು ಅಂತ ಹೇಳಿ ಎಷ್ಟು ಆಸೆ ಕನಸುಗಳನ್ನ ಪಟ್ಕೊಂಡಿದ್ದ ಅಂತ ಹೇಳ್ತಾರೆ. ದಯವಿಟ್ಟು ಅತ್ತೆ, ಸರಿ ಬಿಡಮ್ಮ ಆಯಿತು, ಮಾತಾಡಲ್ಲ, ನಿಂಗೆ ಬೇಜಾರು ಮಾಡಲ್ಲ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಮಾತಾಡ್ತಾರೆ. ಎಲ್ಲೋ ಡಾಕ್ಟ್ರು ವಿದ್ಯಾನ ಮಾತಾಡ್ತಿರೋದು ಅಂತ ಕೇಳ್ತಾರೆ. ಹ್ಞೂ ಅಮ್ಮಮ್ಮ, ನಿಮ್ಮ ಡಾಕ್ಟ್ರು ವಿದ್ಯಾನೇ ಮಾತಾಡ್ತಿರೋದು, ನೀನು ಚೆಂದಾಗಿ ಓದವ, ನೀನು ಡಾಕ್ಟ್ರಿಗೆ ಸೇರ್ಕೊಂಡಿದ್ಯಾ ಅಂತೇಳಿ ನನಗೆ ತುಂಬಾ ಖುಷಿ ಆಯಿತು, ಚೆನ್ನಾಗಿ ಓದಬೇಕು, ಹಾಗೆ ನಮ್ಮ ವಂಶದ ಕುಡಿನೂ ಕೂಡ ಚೆನ್ನಾಗಿ ನೋಡ್ಕೋಬೇಕು. ಆಯಿತು ಅಮ್ಮಮ್ಮ, ನೀವು ಹೇಳ್ದಂಗೆ ನಾನು ಮಾಡ್ತೀನಿ, ಹಾಗೆ ಈ ಮುದಿ ಜೀವನ ಬಿಟ್ಬಿಡ್ಬೇಡ ಆಯಿತಾ, ಚೆನ್ನಾಗಿ ನೋಡ್ಕೋಬೇಕು, ನನ್ನ ಒಂದು ಮಾತ್ರೆನ 6 ಮಾತ್ರೆ ಮಾಡಿ ತೊಗೋಬೇಕು ಅಂತ ಎಲ್ಲ ಹೇಳಬಾರ್ದು. ಅಯ್ಯೋ ಆ ಥರ ಎಲ್ಲ ಮಾಡಬೇಡ, ನಿನ್ನ ಸೇವೆ ಮಾಡೋದು ನನ್ನ ಹಕ್ಕು ಅಮ್ಮಮ್ಮ, ನನ್ನ ಕೊನೆ ಉಸಿರಿರೋವರೆಗೂ ಕೂಡ ನಾನು ಇನ್ನೂ ಚೆನ್ನಾಗಿ ನೋಡ್ಕೋತೀನಿ ಅಂತ ಹೇಳ್ತಾರೆ. ಆಯ್ತಮ್ಮ, ಯಾರಾದರೂ ಬಂದರು ಆಗಾಗ ವಿದ್ಯುಂಗೆ ಫೋನ್ ಮಾಡ್ತಾಯಿರು ಆಯಿತಾ, ನೀನು ನಮ್ಮ ವಂಶದ ಕುಡಿನ ಚೆನ್ನಾಗಿ ನೋಡ್ಕೊ, ಚೆನ್ನಾಗಿ ಬೆಳೆಸು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಫೋನ್ ಇಟ್ಟಾಗ ವಿದ್ಯಾ ಹಾಗೆ ಸ್ವಲ್ಪ ಬೇಜಾರು ಮಾಡಿಕೊಂಡು ನಿಂತ್ಕೊಳ್ತಾಳೆ. ಇನ್ನೊಂದು ಕಡೆ ಶಿವರಾಮೇಗೌಡ ಯಾವುದೋ ಫೈಲ್ನ ನೋಡ್ತಾ ಇರ್ತಾಳೆ. ಅವ್ರು ಹೇಗಿದ್ರು ಮಿನಿಸ್ಟರ್ ಅಲ್ವಾ, ಬೇರೆ ಬೇರೆ ಫೈಲ್ಸ್ನ, ಹಾಗೆ ಯಾರ್ಯಾರಿಗೆ ತುಂಬ ಕಷ್ಟ ಇದೆ ಅಂಥದ್ದು ನೋಡಿ ಅವರಿಗೆ ಸಹಾಯಧನ ಮಾಡ್ತಿರ್ತಾರೆ. ಅದರಲ್ಲಿ ಒಂದು ಅಜ್ಜಿ ತಾತಂಗೂ ಕೂಡ ಮನೆ ಕಟ್ಟಿಸ್ಕೊಡೋಕ್ಕೆ ಏರ್ಪಾಡು ಮಾಡು ಗೋವಿಂದ ಅಂತಲೂ ಕೂಡ ಹೇಳ್ತಾರೆ. ಅದೇ ಟೈಮ್ಗೆ ಸಾವಿತ್ರಿ ಮತ್ತು ವಿನಂತಿ ಬರ್ತಾರೆ. ಚಿಕ್ಕಪ್ಪ, ನಾನು ನಿಮ್ಮ ಜೊತೆ ಒಂದು ವಿಚಾರ ಮಾತಾಡಬೇಕು ಅಂತ ಹೇಳ್ತಾರೆ. ಏನದು ಕೇಳಲ್ಲ, ಇಷ್ಟಿಲ್ದರೆ ವಿಚಾರ ಯಾಕೆ ಮಾತಾಡೋಕ್ಕೆ ಬಂದವ್ರೆ ಅಂತ ಶಿವರಾಮೇಗೌಡ ಬೈದಾಗ, ಗೋವಿಂದ ನಿಮ್ಮಿಬ್ಬರಿಗೂ ಏನು ಕೆಲಸ ಇಲ್ವಾ, ಅವ್ರಿವ್ರ ಮನೆ ವಿಚಾರ ತರೋದೇನಾ, ಅದು ಏನೂ ಅಲ್ಲ, ಆ ವಿದ್ಯನ ಬಗ್ಗೆ ಯಾಕೆ ಮಾತಾಡ್ತಿದ್ದೀರೋ, ವಿದ್ಯಾ ಡಾಕ್ಟರ್ ಸೀಟ್ ಓದೋಕ್ಕೆ ಮೈಸೂರಿಗೆ ಹೋಯ್ತಾವಳಂತೆ, ಅವಳಿಗೆ ಇಷ್ಟ ಇಲ್ಲ ಅಂದಮೇಲೆ ಈ ಮನೆಯಿಂದ ಕಳಿಸಿದ ಮೇಲೆ ಯಾಕೆ ಮಾತಾಡ್ತಾವ್ರು ಕೇಳು ಗೋವಿಂದ, ಆದರೆ ಇಲ್ಲಿವ್ರೇನು, ಇಲ್ಲಾಂದರೆ ಹೋಯ್ತಾರೆ ಏನು ಇವರಿಬ್ರನ್ನ ಅಂತ ಬೈತಾರೆ. ಅದೇ ಟೈಮ್ಗೆ ಲಾಯರ್ ಕೂಡ ಬರ್ತಾರೆ. ಹೇಳಿ ಲಾಯರ್ ಸರ್, ಬರೋಕ್ಕೆ ಹೇಳಿದ್ರಲ್ಲ ಅದಕ್ಕೆ ಬಂದೆ. ಅಲ್ಲ, ಈ ನಿರ್ಧಾರ ತೊಗೊಂಡಿರೋದು
ಆತುರದಲ್ಲಿ ತೊಗೊಂಡಿದ್ದೀರಾ, ಯೋಚನೆ ಮಾಡಿ ತೊಗೊಂಡಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ, ನನ್ನ ಮಗನ ಡಿಸಿಷನ್ನೇ ಇದು ಫೈನಲ್ ಡಿಸಿಷನ್, ಅವನಿಗೋಸ್ಕರನೇ ಈ ಡಿವೋರ್ಸ್ ನೋಟಿಸ್ನ ಕೊಡಿಸ್ತಿರೋದು, ಅವರಿಬ್ಬರು ಕೂಡ ಒಪ್ಪಿದ್ದಾರೆ, ನೀವು ಕೊಟ್ಬಿಡಿ ಅಂತ ಹೇಳ್ತಾರೆ. ಆಯಿತು ಸರ್, ನಿಮ್ಮ ಆಸೆ ಪಟ್ಟಂಗೆ ನಾನು ಪೇಪರ್ಸ್ ಎಲ್ಲ ರೆಡಿ ಮಾಡಿಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಲಾಯರ್ ಕೂಡ ಹೊರತಾಳೆ. ಆಗ ಅಮ್ಮಮ್ಮ, ಬೇಡ ಕಣಪ್ಪ, ದುಡುಕಿ ನಿರ್ಧಾರನ ತೊಗೊಬೇಡ, ಇಷ್ಟಕ್ಕೆಲ್ಲ ಈ ನಿರ್ಧಾರ ತೊಗೊಂಡ್ರೆ ಏನಾಗಬೇಕು ಸಂಬಂಧಿಕತೆ, ಸ್ವಲ್ಪ ದಿವಸ ಹೋಗಲಿ, ಮನಸ್ಸು ತಿಳಿಯಾಗಲಿ, ಆಗ ಎಲ್ಲರೂ ಕೂಡ ಕೂತು ಮಾತಾಡೋಣ ಅಂತ ಮೋಹನನು ಕೂಡ ಹೇಳ್ತಾರೆ. ಇದರಲ್ಲಿ ಮಾತಾಡೋ ಅಂಥದ್ದೇನಿದೆ, ಮಾತಾಡೋ ಉಳಿಯೋಕ್ಕೆ ಏನೂ ಇಲ್ಲ ಇದರಲ್ಲಿ, ಆಯಿತಾ, ಎಲ್ಲ ಮುಗ್ದೋಗೈತೆ, ನನ್ನ ಮಗನಿಗೆ ಇಷ್ಟ ಇಲ್ಲ, ಅವನಿಗೆ ಬೇಡ ಅಂತಂದಮೇಲೆ ಅದು ಬೇಡ ಅಂತ ಹೇಳ್ತಾರೆ. ಆಗ ಅವ್ರ ತಾಯಿನ ಸುಮ್ಮನಿರಿಸ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ಭದ್ರ ರೂಮಲ್ಲಿ ಕೂತಿರ್ಬೇಕಾದ್ರೆ ವಿದ್ಯೆ ನೆನಪೇ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ವಿದ್ಯಂಗೆ ಭರವಸೆ ಕೊಟ್ಟಿದ್ದು ಅವ್ರ ಶಿವರಾಮೇಗೌಡ, ನಮ್ಮ ಗಂಡ ಹೆಂಡತಿ ಮಧ್ಯೆ ನಾನಂತೂ ಬರಲ್ಲ, ಆಯಿತಾ, ನೀವಿಬ್ಬರು ಖುಷಿಯಾಗಿ ಏನೇ ಡಿಸಿಷನ್ ತೊಗೊಂಡ್ರು ನನಗೆ ತುಂಬ ಇಷ್ಟ ಅಂತ ಹೇಳಿರ್ತಾರೆ. ಹಾಗೆ ಅವಳು ಪ್ರೆಗ್ನೆನ್ಸಿ ಟೈಮಲ್ಲೂ ಕೂಡ, ನೀನು ಓದೋದಕ್ಕೆ ನಾನು ತುಂಬ ಸಪೋರ್ಟ್ ಮಾಡ್ತೀನಮ್ಮ, ನಿನ್ನ ಆಸೆ ಕನಸುಗಳಿಗೆ ನಾನು ನೆರವಾಗಿ ನಿಂತು ನೀನನ್ನು ಡಾಕ್ಟ್ರು ಮಾಡಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದು ಅವ್ರ ತಂದೆ. ಎಲ್ಲನೂ ಕೂಡ ನೆನ್ಸ್ಕೊತಾ ಇರ್ತಾನೆ ಭದ್ರ. ಇಷ್ಟೆಲ್ಲ ಮಾಡಿದರೂ ಕೂಡ ಹಿಂಗೆ ಮಾಡಿಬಿಟ್ಲಲ್ಲ ಅಂತ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಹಾಗೆ ಅವಳು ಹಾಕೋತಿದ್ದ ಸ್ಕೆತಸ್ಕೋಪ್ನ ತಗೊಬಂದು ಹಾಗೆ ನೆನೆಸ್ಕೊಂಡು ಕೂತಿರ್ತಾನೆ. ಸ್ಕೆತಸ್ಕೋಪ್ನ ನೋಡ್ತಾ ಹಳೇದನ್ನೆಲ್ಲ ಹಾಗೆ ನೆನೆಸ್ಕೊತಿರ್ತೀನಿ. ವಿದ್ಯಾ ಗಾಢವಾಗಿ ಏನೋ ಓದ್ತಿರ್ಬೇಕಾದ್ರೆ ಭದ್ರ ಬಂದು ಜೋರಾಗಿ ಒಂದು 3 ಸಲ ಶೀಂತಾನೆ ಇರ್ತಾನೆ. ಆದರೆ ವಿದ್ಯಾ ಮಾತ್ರ ಅವನ ಕಡೆಗೆ ಗಮನ ಕೊಡೋದಿಲ್ಲ, ಅವಳ ಪಾಡಿಗೆ ಅವಳು ಓದ್ತಾನೆ ಇರ್ತಾನೆ. ಬೇಕು ಅಂತ ಇವನು ಶೀಂತಾನೆ ಇರ್ತಾನೆ. ಅಯ್ಯೋ ರಾಮ, ಏನು ಡಾಕ್ಟ್ರೇ ಇದು, ನಾನು ಆವಾಗಲಿಂದ ಸೀನ್ತಾ ಇದ್ದೀನಿ, ನೀವು ಯಾವ ಸೀಮೆ ಡಾಕ್ಟ್ರು, ನಾನು ನೋಡೇ ಇಲ್ವಾ ನೀವು, ಹೀಗೇನೆ ನೋಡ್ಕೊಳ್ಳೋದು ನೀವು ಪೇಷಂಟ್ನ, ನನಗೇನು ಗೊತ್ತಾಯ್ತಲ್ವಾ ಅಂತ ಹೇಳ್ತೇನೆ. ಅಯ್ಯೋ ಸಾರಿ, ಕ್ಷಮಿಸ್ಬಿಡಿ ಗೌಡ್ರೆ, ನಾನು ನಿಮ್ಮನ್ನು ನೋಡಲಿಲ್ಲ, ನಾನು ಓದೋದ್ರಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೆ, ಆಯಿತಾ, ಇವಾಗ ಏನಾಯಿತು ಹೇಳಿ, ಯಾಕೆ ಪೇಷಂಟ್ನ ಚೆಕ್ ಮಾಡಲ್ವಾ ನೀವು, ಆಯಿತು ಬನ್ನಿ ಕೂತ್ಕೊಳ್ಳಿ ಇಲ್ಲಿ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಹೇಳಿ, ಒಂದು ಸ್ವಲ್ಪ ರಾತ್ರಿ ಬಿಯರ್ ಕೊಟ್ಟರು, ಹಾಗಾಗಿ ಸ್ವಲ್ಪ ಜ್ವರ ಬಂದಿರಬೇಕು. ಜ್ವರನೇ, ಎಲ್ಲ ಬನ್ನಿ ಇಲ್ಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಿರ್ತಾನೆ. ಆ ಜ್ವರ ಏನೋ ಬಂದಂಗೆ ಕಾಣೋಕ್ಕಿಲ್ಲ. ಇವಾಗ ನೀವು ಚೆಕ್ ಮಾಡಿದ್ರಲ್ಲ, ಜ್ವರ ಬಂದೈತೆ ನೋಡಿ ಡಾಕ್ಟ್ರೇ ಅಂತ ಹೇಳಿ ತಮಾಷೆ ಮಾಡ್ತಾ ಕೂತಿರ್ತಾನೆ. ಹೌದಾ, ಸರಿ ಆಯಿತು ಕೂತ್ಕೊಳ್ಳಿ, ನಾನು ನಿಮಗೆ ಟ್ಯಾಬ್ಲೆಟ್ನ ಬರ್ಕೊಡ್ತೀನಿ ನುಂಗಿ ಅಂತ ಹೇಳ್ತಾರೆ. ಹೌದಾ, ಸರಿ, ಟ್ಯಾಬ್ಲೆಟ್ನ ಒಂದು ಮಾತ್ರೆ 6 ಸಲ ನುಂಗಿ ಅಂತ ಮಾತ್ರ ಹೇಳಲ್ಲ, ನೀವು ಡಾಕ್ಟ್ರು ನಾನು ಡಾಕ್ಟ್ರು, ನಾನು ಬರ್ಕೊಟ್ಟಂಗೆ ನಾನು ಹೇಳ್ದಂಗೆ ನೀವು ಮಾಡಬೇಕು, ಗೊತ್ತಾಯ್ತಾ ಅಂತ ಹೇಳ್ತಾರೆ. ಸರಿ ಆಯಿತು, ಅದೇನೋ ಕಿವಿಗೆ ಹಾಕ್ಕೊಂಡು ನೋಡ್ತಾರಲ್ಲ, ನೀವು ಅದೇನು ಚೆಕ್ಕೇ ಮಾಡಲಿಲ್ಲ, ಚೆಕ್ ಮಾಡ್ದಲೇ ಇದ್ರೆ ಹೆಂಗೆ ಗೊತ್ತಾಗುತ್ತೆ ನನಗೆ ಜ್ವರ ಆಯಿತು ಇಲ್ವೋ ಅಂತ ಹೇಳ್ತಾರೆ. ಅಷ್ಟೇ ತಾನೇ, ನಾನು ಚೆಕ್ ಮಾಡ್ತೀನಿ ಬಿಡಿ ಗೌಡ್ರೆ ಅಂತ ಹೇಳ್ಬಿಟ್ಟು ವಿದ್ಯಾ ಸ್ಕೆತಸ್ಕೋಪ್ ತೊಗೊಂಡು ಭದ್ರನ ಚೆಕ್ ಮಾಡ್ತಿರ್ತಾರೆ. ಹೌದು, ನೀವು ಎದೆ ಬಡ್ತ ಜೋರಾಗಿ ಕೇಳಿಸ್ತಾ ಇದೆ ಅಂತ ಹೇಳಿ ನೋಡ್ತಿರ್ತಾರೆ. ಹೌದೇ, ಅಷ್ಟೊಂದು ಜೋರಾಗಿ ಕೇಳಿಸ್ತೈತಾ? ಮತ್ತು ಅದರಲ್ಲೂ ವಿದ್ಯಾ ಅಂತ ಹೇಳ್ತಾನೆ ಐತೆ. ನಮ್ಮ ತುಂಬ ನೀನೇ ಇದೆಯಲ್ಲ ವಿದ್ಯಾ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ನನ್ನ ಮಗಳು ಎದೆ ಬಡ್ತನ ಕೇಳ್ಕೊತೀನಿ ಅಂತ ಹೇಳ್ಬಿಟ್ಟು ಭದ್ರ ಕೇಳ್ತಾಳೆ. ಇದರಲ್ಲಿ ಎಲ್ಲಾವುದು ಸೌಂಡ್ ಕೇಳಿಸುತ್ತಲ್ವಾ ವಿದ್ಯಾ? ಹೌದು, ಎಲ್ಲರ ಎದೆ ಬಡಿತನೂ ಕೇಳಿಸುತ್ತೆ ಅಂದಾಗ ಪಾಪ ಭದ್ರ ಕಿವಿಗೆ ಸ್ಕೆತಸ್ಕೋಪ್ ಹಾಕ್ಕೊಂಡು ಮಗಳು ಎದೆ ಬಡ್ತ ಕೇಳಬೇಕು ಅಂತ ಹೊಟ್ಟೆ ಮೇಲೆ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅಯ್ಯೋ ದೇವ್ರೆ, ಏನು ಕೇಳಿಸ್ತಾನೆ ಇಲ್ವಲ್ಲ ಅಂತ ಹೇಳ್ತಾರೆ. ಮಗು ಮಲಗಿದಾಳೆ ಅಂತ ಹೇಳ್ತಾರೆ. ಮಗು ಅಂತ ಹೇಳ್ಬಿಡಿ, ಮಗಳು ಅಂತ ಹೇಳಿ. ಹೌದು. ಅಯ್ಯೋ, ನನ್ನ ಮಗಳು ಎದೆ ಬಡ್ತ ಕೇಳಿಸ್ತಾ ಇದೆ ಜೋರಾಗಿ. ಹೌದು, ನನ್ನ ಮಗಳು ಮಲಗಿದ್ದಾಳೆ. ಆಯಿತು ಮಲ್ಕೋ, ಅಮ್ಮನ ಹೊಟ್ಟೆ ಒಳಗೆ ಬೆಚ್ಚಗೆ ಮಲ್ಕೋ ಅಂತ ಹೇಳಿಬಿಟ್ಟು ಭದ್ರ ತನ್ನ ಕನಸನ್ನೆಲ್ಲ ನೋಡ್ತಾ ಇರ್ತಾನೆ. ಇದಿಷ್ಟು ಇವತ್ತಿನ ಕತೆ.